ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ ನಾರ್ತ್ ಸೈಡ್ನಲ್ಲಿ 40 ಫೀಟ್ ರೋಡ್ ಬರುತ್ತೆ, ಹಾಗೆ ಈಸ್ಟ್ ಸೈಡ್ನಲ್ಲಿ 30 ಫೀಟ್ ರೋಡ್ ಬರುವಂಥದ್ದು. ಈ ಒಂದು ಬಿಲ್ಡಿಂಗ್ ನಿಮಗೆ 20/30 ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ. ಬಿಲ್ಡಿಂಗ್ನ ಎಲಿವೇಶನ್ ಬಗ್ಗೆ ಹೇಳೋದಾದರೆ, ಗ್ರೌಂಡ್ ಫ್ಲೋರ್ನ ನಾರ್ತ್ ಸೈಡ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಥರ್ಡ್ ಮತ್ತು ಫೋರ್ತ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಎಲಿವೇಶನ್ ಮಾಡಿರುವಂಥದ್ದು. ನಿಮಗೆ ಎರಡು ಕಡೆ ಗೇಟ್ಸ್ ಕೊಟ್ಟಿರುವಂಥದ್ದು. ಈ ಸೈಡ್ನಲ್ಲಿ ಬಂದು ಪಾರ್ಕಿಂಗ್ಗೋಸ್ಕರ ಫುಲ್ ಸೈಜ್ ಗೇಟ್ ಕೊಟ್ಟಿದ್ದಾರೆ. ಹಾಗೆ ನಾರ್ತ್ ಸೈಡಲ್ಲಿ ಒಂದು ಸಿಂಗಲ್ ಓಪನ್ ಟೈಪ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್, CNC ಕಟಿಂಗ್ ಶೀಟ್ ಹಾಗೆ ಕಾಂಟ್ರಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಗೇಟ್ನಲ್ಲಿ. ಒಂದು ಪಾರ್ಕಿಂಗ್ನಲ್ಲಿ ಬಂದು ನಿಮಗೆ 2x2 ಸೈಜ್ನ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ. ಗೇಟ್ನಲ್ಲಿ ನೋಡ್ಬೋದು ನೀವು ಬುಚ್ಚಿಂಗ್ ಗ್ಲಾಸ್ ಕೂಡ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು ಪಾರ್ಕಿಂಗ್ಗೋಸ್ಕರ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಹಾಗೆ ನಿಮಗೆ ಸಂಪ್ ಬಂದು ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಸಿಗುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಟ್ಯಾಪ್ಸ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಒಂದು ಸಿಲಿಂಡರ್ಸ್ ಇಡೋದಕ್ಕೆ MS ಗೇಟ್ ಮಾಡಿ ಸ್ಟೇರ್ ಕೇಸ್ ಕೆಳಗಡೆ ಪ್ರೊವಿಷನ್ ಮಾಡಿರುವಂಥದ್ದು. ಸಿಲಿಂಡರ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು ನಿಮಗೆ ಎಲ್ಲ ಟಫಾಂಡ್ ಗ್ಲಾಸ್ ಬರುವಂಥದ್ದು. SS ಟ್ಯೂಬ್ ಆಗಿ ಟಫಾಂಡ್ ಗ್ಲಾಸ್ ಬರುವಂಥದ್ದು. ಫಿಟ್ಟಿಂಗ್ಸ್ ಇನ್ನ ಆಗಿಲ್ಲ ಇದೆ. ಮೇನ್ ಡೋರ್ ಫ್ರಂಟ್ ವಾಲ್ ಕೂಡ ನಿಮಗೆ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ಬಂದು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಮೇನ್ ಡೋರ್ ನೋಡೋದಾದ್ರೆ ನಿಮಗೆ ಒನ್ ಸೈಡ್ನಲ್ಲಿ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟು ಕಾರ್ನರ್ಗೆ ಡೋರ್ ಕೊಟ್ಟಿರುವಂಥದ್ದು. ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಕಾರ್ವಿಂಗ್ ಡಿಸೈನ್ ಡೋರ್ ಹಾಕಿರುವಂಥದ್ದು. ಇಲ್ಲಿ ಬರ್ಮಾಟಿಕ್ ನಲ್ಲಿ ಮಾಡಿರುವಂಥ ವಾಸ್ಕಲ್ ಹಾಗೆ ಡೋರ್ ಸಿಗುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ರೈಟ್ ಸೈಡ್ನಲ್ಲಿ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ಒಂದು 4 ಶೀಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ನಾರ್ತ್ ವಾಲ್ನಲ್ಲಿ ಕೂಡ ನಿಮಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ ಹಾಗೆ ಸನ್ಲೈಟ್ಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಒಳ್ಳೆ ವೆಂಟಿಲೇಷನ್ ಹಾಗೆ ಸನ್ಲೈಟ್ ಇದೆ. ಇಲ್ಲಿ ಬಂದು ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಈ ವಾಲ್ನಲ್ಲಿ ನೋಡ್ಬೋದು ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಗೆ ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಲಿವಿಂಗ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುವಂಥದ್ದು, ಯಾವುದೇ ಕಂಜೆಷನ್ ಇಲ್ಲ. ಸೋಫಾ ಹಾಕೋದಕ್ಕೆ ಕೂಡ ನಿಮಗೆ L ಶೇಪ್ ಸೋಫಾ ಹಾಕೋದಕ್ಕೆ ಪ್ರಾವಿಷನ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಲ್ಯಾಮಿನೇಟ್ ಹಾಗೆ ಪ್ಲೈವುಡ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ POP ಕೂಡ ಮಾಡಿದ್ದಾರೆ. ಇಲ್ಲಿ ಸೆಂಟರ್ನಲ್ಲಿ ಬಂದು ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಡಿಸೈನರ್ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಸ್ಪಾಟ್ಲೈಟ್ಸ್ ಕೊಟ್ಟಿರುವಂಥದ್ದು. ಇನ್ನು ನೀವು ಮೇನ್ ಡೋರ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಿಚನ್ ಮತ್ತು ಡೈನಿಂಗ್ ಪೂಜಾಗೆ ಹೋಗೋದಕ್ಕೆ ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಶೋ ಪೀಸಸ್ ಇಡೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ ಇದರಲ್ಲಿ. ಮೇಲ್ಗಡೆ ನಿಮಗೆ ಇಚಿಂಗ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 9 ಟ್ಯಾಂಡಮ್ ಬಾಕ್ಸಸ್ ಸಿಗುವಂಥದ್ದು. ಒಂದು SS ಪುಲ್ಔಟ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು 2 ಫೀಟ್ ಕ್ವಾಡ್ಸ್ ಸಿಂಕ್ ಹಾಕಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ವೈಟ್
ಟೈಲ್ ಹಾಕಿರುವಂಥದ್ದು 2x4 ಟೈಲ್. ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಅವನ್ ಹಾಗೆ ಮಿಕ್ಸಿ ಇಡೋದಕ್ಕೆ ಪ್ರಾವಿಷನ್ ಸಿಗುವಂಥದ್ದು. ಮೇಲೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ನಿಮಗೆ ಲಾಫ್ಟ್ ಮಾಡಿರುವಂಥದ್ದು. ಹಾಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಇಲ್ಲಿ ಕಿಚನ್ ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ ಸೆಂಟ್ರಲ್ಲಿ ನಿಮಗೆ ಒಂದು ಡೋರ್ ಕೊಟ್ಟಿರುವಂಥದ್ದು ಯುಟಿಲಿಟಿಗೆ ಹೋಗೋದಕ್ಕೆ. ಯುಟಿಲಿಟಿ ಫ್ಲೋರ್ ಮತ್ತೆ ವಾಲ್ ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 3.5-4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ CNC ಕಟಿಂಗ್ MS ಶೀಟ್ ಕೊಟ್ಟಿರುವಂಥದ್ದು ಇಲ್ಲಿ ಎಲಿವೇಶನ್ಗೆ ಕೊಟ್ಟಿರುವಂಥದ್ದು. ಹಾಗೆ ಹೀಗೆ ಇಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಬರುವಂಥದ್ದು ಇಲ್ಲಿ ಯುಟಿಲಿಟಿನಲ್ಲಿ. ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ, ಮೇಲ್ಗಡೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಇಲ್ಲಿ ದೇವಮೂಲೆಗೆ ಕರೆಕ್ಟ್ ಆಗಿ ನಿಮಗೆ ಪೂಜಾ ರೂಮ್ ಕೂಡ ಸಿಗುವಂಥದ್ದು. ಪೂಜಾ ರೂಮ್ ಆರ್ಚ್ ಬಂದು ನಿಮಗೆ ಲ್ಯಾಮಿನೇಟ್ಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಡೈನಿಂಗಿಗೆ. ಮೇಲೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಿಚನ್ ವಾಸ್ಕಲ್ ಆಗಿ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. C ಶೇಪ್ ಫ್ರೇಮ್ ಮಾಡಿ ನಿಮಗೆ ಸೆಂಟರ್ ನಲ್ಲಿ ಗ್ಲಾಸ್ ಕೊಟ್ಟಿರುವಂಥದ್ದು ಇಲ್ಲಿ ಡೋರ್ಸ್ ಅಲ್ಲಿ ಪೂಜಾ ರೂಮ್ ಡೋರ್ ನಲ್ಲಿ. ಫ್ಲೋರಿಂಗ್ ಅಲ್ಲಿ ನೋಡೋದಾದ್ರೆ ನಿಮಗೆ ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಒಂದು ಸೇಮ್ ಲಿವಿಂಗ್ ನಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ಸ್ಲ್ಯಾಬ್ ಕೊಟ್ಟಿರುವಂಥದ್ದು, ಕೆಳಗಡೆ ಡ್ರಾಯರ್ಸ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ಸ್ ಮಾಡಿರುವಂಥದ್ದು ಸ್ಟೋರೇಜ್ಗೆ. ವಾಲ್ ನಲ್ಲಿ ಬಂದು ಟೈಲ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು ಇಲ್ಲಿ ನೋಡಬಹುದು ನೀವು. 2x4 ನ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿ ಸೆಂಟರ್ ನಲ್ಲಿ ಗೋಲ್ಡ್ ಬೀಡಿಂಗ್ಸ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೆಂಟರ್ ನಲ್ಲಿ ವಿಚಿಂಗ್ ಗ್ಲಾಸ್ ಬರುತ್ತೆ. ಇನ್ನು ಪೂಜಾ ರೂಮ್ ಆಪೋಸಿಟ್ ವಾಲ್ ನಲ್ಲಿ ನಿಮಗೆ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದು ವಾಲ್ ಪೇಪರ್ ಅಲ್ಲ, ಇದು ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಮತ್ತೆ ನಾವು ಈ ಆರ್ಚಿಂದ ಹೊರಗಡೆ ಬಂದ್ರೆ ನಮಗೆ ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು, ಇಂಟೀರಿಯರ್ ಸ್ಟೇರ್ಸ್ ನಲ್ಲಿ ಬಂದು ನಿಮಗೆ ಸೇಮ್ ಲಿವಿಂಗ್ ನಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಸರ್ಸ್ ಬಂದು ನಿಮಗೆ ಬ್ಲ್ಯಾಕ್ ಗ್ರಾನೈಟ್ ಹಾಕಿರುವಂಥದ್ದು. ಸ್ಟೇರ್ ಕೇಸ್ ಬಾಟಮ್ ಕೂಡ ನಿಮಗೆ ವುಡ್ ವರ್ಕ್ ನಲ್ಲಿ ಕವರ್ ಮಾಡಿರುವಂಥದ್ದು ಇಲ್ಲಿ. ಇಲ್ಲಿ ನಾವು ಮೇಲೆ ಬಂದ್ರೆ ನಮಗೆ ಸೆಕೆಂಡ್ ಫ್ಲೋರ್ ನಲ್ಲಿ 2 ರೂಮ್ಗಳು ಸಿಗುತ್ತೆ. ಇಲ್ಲೂ ಕೂಡ POP ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಟೀಕುಡ್ ವಾಸ್ಕಲ್ ಸಿಗುತ್ತೆ. ಡೋರ್ಸ್ ಇನ್ನ ಫಿಟ್ಟಿಂಗ್ ಆಗಿಲ್ಲ, ಈಗ ಆಗ್ತಾ ಇರುವಂಥದ್ದು. ಹಾಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಾಟ್ ಮಾಡಿರುವಂಥದ್ದು. ಕಾಟ್ಗೆ ನಿಮಗೆ ಒಂದು ಸೈಡ್ ನಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಹೆಡ್ ಬೋರ್ಡ್ ಕೂಡ ಮಾಡಿರುವಂಥದ್ದು. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಈ ಕಡೆ ನೋಡೋದಾದ್ರೆ ನಿಮಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ, ಹಾಗೆ ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಪ್ರತಿಯೊಂದು ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಇಂಟೀರಿಯರ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ಕೂಡ ನಿಮಗೆ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಕೂಡ ಮಾಡಿದ್ದಾರೆ. ಸೆಂಟರ್ ನಲ್ಲಿ POP ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಅಲ್ಲಿ ಕೂಡ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಶೋ ಪೀಸಸ್ ಇಡೋದಕ್ಕೆ ಇಲ್ಲಿ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು, ಸ್ಪಾಟ್ ಲೈಟ್ಸ್. ಇನ್ನು ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. 2 ವಾರ್ಡ್ರೋಬ್ ಬರುವಂಥದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಮೇಲೆ ಲಾಫ್ಟ್ ಸಿಗುತ್ತೆ. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನ ಈ ಕಡೆ ರೂಮ್ ನೋಡೋದಾದ್ರೆ ನಮಗೆ ಕಿಡ್ಸ್ ರೂಮ್ ನಲ್ಲಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ಅಲ್ಲಿ ಬರೋದ್ರಿಂದ ನಿಮಗೆ ಒಳ್ಳೆ ಸನ್ಲೈಟ್ ಆಗಿ ವೆಂಟಿಲೇಷನ್ ಇರುವಂಥದ್ದು ಈ ರೂಮ್ ನಲ್ಲಿ ಕೂಡ. ಈ ರೂಮ್ ಅಲ್ಲಿ ನಿಮಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಮೇಲೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ ಮೇಲೆ ನಿಮಗೆ ಲಾಫ್ಟ್ಸ್ ಕೂಡ ಇರುವಂಥದ್ದು ಸ್ಟೋರೇಜಸ್ಗೆ. POP ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಹಾಗೆ ನಾರ್ತ್ ಈಸ್ಟ್ ಕಾರ್ನರ್ ಕರೆಕ್ಟ್ ಆಗಿ ನಿಮಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ ವಾಸ್ತು ಪ್ರಕಾರ. ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್.
ಈ ಕಡೆ ನೋಡೋದಾದ್ರೆ ನಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ. ಇಲ್ಲೂ ಕೂಡ ಒಂದು 2 ಸೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಬಾಲ್ಕನಿ ಕೂಡ ನಿಮಗೆ ಟೀಕುಡ್ನ ವಾಸ್ಕಲ್ ಹಾಕಿರುವಂಥದ್ದು. ಇಲ್ಲೂ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿ ವಾಲ್ಸ್ ಬಂದು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ರೈಡಿಂಗ್ ಬಂದು ನಿಮಗೆ ಇಲ್ಲೂ ಕೂಡ ಟಫ್ ಅಂಡ್ ಗ್ಲಾಸ್ ಆಗಿ SS ಟ್ಯೂಬ್ ಬರುವಂಥದ್ದು ನೋಡ್ಬೋದು. ಇದು ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಪಾರ್ಟಿಷನ್ ಆಗಿದೆ. ಇಲ್ಲಿ ಶವರ್ ಬರುವಂಥದ್ದು. ಕಮೋಡ್ ಬಂದು ನಿಮಗೆ ಆ ಕಡೆ ಬರುತ್ತೆ. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ ನಲ್ಲಿ ನಮಗೆ ಒಂದು ರೂಮ್ ಹಾಗೆ ಒಂದು ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದಾಗ ನಮಗೆ ಇಲ್ಲೂ ಕೂಡ ಒಂದು ರೂಮ್ ಸಿಗುತ್ತೆ. ಇದು ನಿಮಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ಗಿಂತ ದೊಡ್ಡದಾಗಿ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಕಾಟ್ಸ್ ಮಾಡಿದ್ದಾರೆ. ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಕಾಟ್ ಸಿಗುತ್ತೆ. ಕುಬೇರನ್ ಮೂಲೆಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು, ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು, ಅದ್ರ ಮೇಲೆ ಲಾಫ್ಟ್. ಹಾಗೆ ಈ ಕಡೆ ನಿಮಗೆ ಒಂದು 3 ಸೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಫುಲ್ ವಾಲ್ TV ಕ್ಯಾಬಿನೆಟ್ ಮಾಡಿದರೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ತುಂಬ ಕೊಟ್ಟಿರುವಂಥದ್ದು TV ಕ್ಯಾಬಿನೆಟಲ್ಲಿ. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇನ್ನು ಈ ಕಡೆ ನೋಡೋದಾದ್ರೆ ನಿಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲೂ ಕೂಡ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮತ್ತೆ ನಿಮಗೆ ಹೋಮ್ ಥಿಯೇಟರ್ ರೂಮ್ ಕೂಡ ಸಿಗುವಂಥದ್ದು ಇಲ್ಲಿ. ಇದು ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಒಂದು 3 ಸೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕೌಂಟರ್ ಮಾಡಿರುವಂಥದ್ದು, ಕೌಂಟರ್ ಕೂಡ ಸಿಗುತ್ತೆ. ಫ್ಲೋರಿಂಗ್ ನಲ್ಲಿ ಒಂದು ಟೈಲ್ ಹಾಕಿರುವಂಥದ್ದು, ಇಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು ಈ ಫ್ಲೋರಿಂಗ್ ನಲ್ಲಿ ಹೋಮ್ ಥಿಯೇಟರ್ ರೂಮ್ ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ ನೋಡ್ಬೋದು. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ. MS ಇಂದ ಗ್ರಿಲ್ ಮಾಡಿರುವಂಥದ್ದು ಸೇಫ್ಟಿಗೆ. ಅದ್ರ ಮೇಲೆ ನಿಮಗೆ ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಹಾಗೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುವಂಥದ್ದು. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಮೊದಲು ಇಲ್ಲಿ ಕಾರ್ನರಲ್ಲಿ ವಾಷಿಂಗ್ ಏರಿಯಾ ಸಿಗುತ್ತೆ. ಕಲ್ಲು ಹಾಕಿದ್ದಾರೆ ಬಟ್ಟೆ ಒಗೆಯೋದಕ್ಕೆ. ಟೈಲ್ ಕ್ಲಾಡಿಂಗ್ ಕೂಡ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಹೆಡ್ ರೂಮ್ ಪಕ್ಕದಲ್ಲಿ ಓಪನ್ ಸ್ಪೇಸ್ ಕೂಡ ಸಿಗುತ್ತೆ. ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಹಾಗೆ ಹೆಡ್ ರೂಮ್ನ ಈ ಕಡೆ ಬಂದು ನಿಮಗೆ ಬಟ್ಟೆ ಒಗೆದಾಕೋದಕ್ಕೆ, ಬಟ್ಟೆ ಒಣಗಾಕೋದಕ್ಕೆ ಆಂಗಲ್ಸ್ ಇಂದ ಫ್ರೇಮ್ಸ್ ಕೂಡ ಮಾಡಿರುವಂಥದ್ದು. ಓಪನ್ ಟೆರೆಸ್ ಏರಿಯಾ ಬರುತ್ತೆ. ಸೀಟ್ ಔಟ್ ಏರಿಯಾ ಬೇಕಾದರೂ ಮಾಡ್ಕೋಬಹುದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ, ಒಳ್ಳೆ ಲೊಕೇಶನ್ ಇರುವಂಥದ್ದು. ಹಾಗೆ ಕಾರ್ನರ್ ಬರುವಂಥದ್ದು, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಅಲ್ಲಿ ಕಟ್ಟಿರುವಂಥದ್ದು. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.